ನೀರಿಗಾಗಿ ನಮ್ಮ ಹೋರಾಟ ತೆಲಂಗಾಣ ಮಾದರಿ ಹೋರಾಟ ಜಲಾಗ್ರಹ ಜನಜಾಗೃತಿ ಸಮಾವೇಶ ಕೋಲಾರ ಜಿಲ್ಲೆ ಕೋಲಾರ ಸಮಸ್ತ ಕೋಲಾರ ಜಿಲ್ಲೆಯ ನಾಗರಿಕರೇ, ಕೋಲಾರ ನೀರಾವರಿ ಹೋರಾಟ ಸಮಿತಿಯಿಂದ ದಿನಾಂಕ 17/1/2026 ಶನಿವಾರ ಬೆಳಿಗ್ಗೆ 11 ಗಂಟೆಗೆ ಸರ್ಕಾರಿ ಬಾಲಕರ ಕಾಲೇಜು ಪಕ್ಕದ ರಸ್ತೆಯಲ್ಲಿ ನಡೆಯುವ ಜಲಾಗ್ರಹ ಸಮಾವೇಶಕ್ಕೆ ತಪ್ಪದೆ ಬನ್ನಿ. ನಿಮ್ಮ ಸ್ನೇಹಿತರನ್ನು ಕರೆತನ್ನಿ. ಇದು ನಿಮ್ಮೆಲ್ಲರ ಹಾಗೂ ಮುಂದಿನ ಪೀಳಿಗೆಯ ಉಳಿವಿಗಾಗಿ ನಡೆಯುತ್ತಿರುವ ನೀರಾವರಿ ಹೋರಾಟ. ಬನ್ನಿ, ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ಜಲಾಗ್ರಹ ಸಮಾವೇಶವನ್ನ ಯಶಸ್ವಿ ಮಾಡೋಣ. ಈ ಸಮಾವೇಶದಲ್ಲಿ ನಾನು ಸಹ ಭಾಗವಹಿಸುತ್ತಿದ್ದೇನೆ. ಸ್ನೇಹಿತರೆ, ದಿನಾಂಕ 17/1/2026 ಶನಿವಾರ ಬೆಳಗ್ಗೆ 11 ಗಂಟೆಗೆ ಕೋಲಾರ ನೀರಾವರಿ ಹೋರಾಟ ಸಮಿತಿಯಿಂದ ಜಲಾಗ್ರಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ತಾವೆಲ್ಲರೂ ತಪ್ಪದೇ ಬನ್ನಿ, ನಿಮ್ಮ ಮನೆಯವರನ್ನು ಕರೆತನ್ನಿ. ಈ ಒಂದು ಹೋರಾಟವನ್ನು ಯಶಸ್ವಿ ಮಾಡೋಣ. ಬಹಳಷ್ಟು ಕಲುಷಿತ ನೀರನ್ನು ನಾವು ಈ ಜಿಲ್ಲೆಯಾದ್ಯಂತ ಕುಡಿತಾ ಇದ್ದೀವಿ ಅನ್ನೋದನ್ನ ಮರಿಬೇಡಿ. ತಾವೆಲ್ಲರೂ ತಪ್ಪದೇ ಬನ್ನಿ, ತಮ್ಮ ಉಳಿವಿಗಾಗಿ ಬನ್ನಿ, ತಮ್ಮ ಮುಂದಿನ ಮಕ್ಕಳ ಭವಿಷ್ಯಕ್ಕಾಗಿ ಬನ್ನಿ. ತಪ್ಪದೇ ಬನ್ನಿ, ಈ ಜಲಾಗ್ರಹ ಸಮಾವೇಶವನ್ನು ಯಶಸ್ವಿ ಮಾಡಿ ಸ್ನೇಹಿತರೆ. ದಿನಾಂಕ 17 ಧರ್ಮೋ ರಕ್ಷತಿ ರಕ್ಷಿತಃ ಅಂತ ಹೇಳಿ ಭಗವದ್ಗೀತೆಯಲ್ಲಿ ಹೇಳ್ತಾರೆ. ಯಾರು ಧರ್ಮವನ್ನು ರಕ್ಷಣೆ ಮಾಡ್ತಾರೆ, ಧರ್ಮ ಅವರನ್ನು ರಕ್ಷಣೆ ಮಾಡ್ತದೆ ಅಂತ ಹೇಳಿ. ಆದರೆ ಕೋಲಾರ, ಬೆಂಗಳೂರು ಗ್ರಾಮಾಂತರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ಕುಡಿಯುವ ಮತ್ತು ವ್ಯವಸಾಯಕ್ಕೆ ನೀರನ್ನು ಒದಗಿಸತಕ್ಕಂಥ ಒಂದು ಕಾರ್ಯ ಉತ್ತಮವಾದಂಥ ನೀರನ್ನು ಒದಗಿಸುವುದರಲ್ಲಿ ವಿಫಲವಾಗಿದೆ. ನಾವು ಕೇಳಿದ್ದು ಉತ್ತಮವಾದಂಥ ನೀರು. ಅವರು ಕೊಟ್ಟಿರತಕ್ಕಂಥದ್ದು ಬೆಂಗಳೂರಿನಲ್ಲಿ ತ್ಯಾಜ್ಯದ ನೀರನ್ನು ಇಲ್ಲಿ ಕಳಿಸ್ಕೊಡ್ತಾ ಇದ್ದಾರೆ. ನಾವು ಕೇಳಿದ್ದು ನದಿಯ ನೀರನ್ನು. ಇವರು ಯಾವ ಒಂದು ಮೂಲದಿಂದ ಕೂಡ ನದಿ ನೀರನ್ನು ಕೊಡದೆ ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳನ್ನು ಬಹಳಷ್ಟು ಕೂಡ ಒಂದು ಹೀನಾಯ ಮಟ್ಟದಲ್ಲಿ ನೋಡ್ತಾ ಇರೋದರಿಂದ ನಾಳೆ ಶನಿವಾರ ಅಂದರೆ 17ನೇ ತಾರೀಕು ಕೋಲಾರದಲ್ಲಿ ಈ ಮೂರೂ ಜಿಲ್ಲೆಗಳ ಹೋರಾಟಗಾರರು ಒಮ್ಮೆ ಸೇರಿ ಒಂದು ಜಾಗದಲ್ಲಿ ಸೇರಿ ಹೋರಾಟದ ಕಹಳೆಯನ್ನು ಊದ್ತಾ ಇದ್ದಾರೆ. ಇದು ಪ್ರಾರಂಭ. ಮುಂದಿನ ದಿವಸಗಳಲ್ಲಿ ಈ ಒಂದು ಹೋರಾಟ ಅತ್ಯಂತ ಉಗ್ರ ಸ್ವರೂಪವನ್ನು ಪಡ್ಕೊಳ್ತದೆ. ಗ್ರಾಮಾಂತರ ಮಟ್ಟದಲ್ಲಿ, ನಗರ ಮಟ್ಟದಲ್ಲಿ ಯಾವ ಜನಪ್ರತಿನಿಧಿಗಳು ನೀರಿಗೋಸ್ಕರ ಹೋರಾಟ ಮಾಡೋದಿಲ್ಲ, ನೀರಿಗೋಸ್ಕರ ಸರ್ಕಾರಗಳನ್ನು ಆಗ್ರಹಿಸೋದಿಲ್ಲ. ಅಂತಹ ಜನಪ್ರತಿನಿಧಿಗಳಿಗೆ ಯಾವುದೇ ಚುನಾವಣೆ ಆಗ್ಬೋದು ಅಥವಾ ಬೇರೆ ಕಾರ್ಯಗಳಾಗಬಹುದು, ಅವರಿಗೆ ಅದರಲ್ಲಿ ಎಂಟ್ರಿ ಇರೋದಿಲ್ಲ. ಜನಗಳು ಪ್ರತಿಭಟಿಸ್ತಾರೆ. ಬಾಂಗ್ಲಾದೇಶದಲ್ಲಿ ಮಾಜಿ ಪ್ರಧಾನಮಂತ್ರಿಯವರನ್ನ ದೇಶವೇ ಬಿಟ್ಟು ಹೋಗ್ತಕ್ಕಂಥ ರೀತಿ ಮಾಡಿದಂಥ ರೀತಿಯಲ್ಲಿ ಜನಪ್ರತಿನಿಧಿಗಳು ಯಾರು ಸರ್ಕಾರದ ಅಲ್ಲಿ ಈ ಜನಗಳ ಪರವಾಗಿ ಉತ್ತಮವಾದಂಥ ನೀರು ಒದಗಿಸ್ತಕ್ಕಂಥದ್ರಲ್ಲಿ ಹಿಂದಕ್ಕೆ ಹೋಗ್ತಾರೆ, ಅದರ ಬಗ್ಗೆ ಚಕಾರ ಎತ್ತೋದಿಲ್ಲ. ಅವ್ರ ಬಗ್ಗೆ ಸಾಕಷ್ಟು ಕೂಡ ಉಗ್ರ ಸ್ವರೂಪವಾದ ಪ್ರತಿಭಟನೆ ಆಗ್ತದೆ. ನಾಳೆ 11 ಗಂಟೆಗೆ ಈ ಒಂದು ಹೋರಾಟ ಪ್ರಾರಂಭ ಆಗ್ತದೆ. ಇದು ಪ್ರಾರಂಭ. ಇದು ಕಡೆ ಆಗ್ತಕ್ಕಂಥದ್ದು ಉತ್ತಮವಾದಂತಹ ನೀರು ಬರೋವರೆಗೂ ಕೂಡ ನಾನಾ ರೀತಿಯ ಹೋರಾಟಗಳನ್ನು ನಡೆಸ್ತೇವೆ. ಎಲ್ಲರೂ ಕೂಡ ನಾಳಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಈ ರಣಕಹಳೆಯಲ್ಲಿ, ಈ ಒಂದು ಹೋರಾಟದಲ್ಲಿ ಎಲ್ಲರೂ ಭಾಗವಹಿಸಿ ಕೋಲಾರ ಜಿಲ್ಲೆಗೆ, ಬೆಂಗಳೂರು ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಶಾಶ್ವತ ನೀರನ್ನು ಒದಗಿಸತಕ್ಕಂಥ ಸಹಕಾರ ಕೊಡಬೇಕು ಅಂತೇಳಿ ನಾನು ವಿನಂತಿಸುತ್ತೇನೆ. ಬಂಧುಗಳೇ, ದಿನಾಂಕ 17/1/2026 ಶನಿವಾರದಂದು ಜಲಾಗ್ರಹ ಸಮಾವೇಶಕ್ಕೆ ಜಿಲ್ಲೆಯ ಎಲ್ಲ ಮುಖಂಡರು ಆಗಮಿಸುತ್ತಾರೆ. ತಾವು ಈ ಒಂದು ಸಮಾವೇಶದಲ್ಲಿ ಪಾಲ್ಗೊಂಡು ನಮ್ಮ ಜಿಲ್ಲೆಗೆ ಶಾಶ್ವತ ನೀರಾವರಿ ಒದಗಿಸಲು ನಾವೆಲ್ಲರೂ ಹೋರಾಟ ಮಾಡಿ, ಏನು ಎಲ್ಲ ಜಿಲ್ಲೆಗಳಲ್ಲಿ, ಎಲ್ಲ ರಾಜ್ಯಗಳಲ್ಲೂ ಇದೊಂದು ದೊಡ್ಡ ಮಟ್ಟದಲ್ಲಿ ನಡೆದಿದೆ. ಈ ಒಂದು ರಾಜ್ಯದಲ್ಲಿ ನಮ್ಮ ಕೋಲಾರ ಜಿಲ್ಲೆ ಎಸ್ಪೆಷಲಿ ಒಂದು ಬರಡು ಭೂಮಿ ಆಗಿರುತ್ತೆ. ಇಲ್ಲಿ ನಮಗೆ ನೀರು ಅವಶ್ಯಕತೆ ಇದೆ. ಅದಕ್ಕೆ ತಾವೆಲ್ಲರೂ ಬಂದು ಈ ಒಂದು ಸಮಾವೇಶದಲ್ಲಿ ಪಾಲ್ಗೊಂಡು ಈ ಒಂದು ಸಮಾವೇಶವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಪ್ರಾರ್ಥಿಸುತ್ತೇನೆ. ಕರವೇ ಕದಂಬ ಸೇನೆ ರಾಜ್ಯಾಧ್ಯಕ್ಷ ಸೋಮಶೇಖರ್. ನಾಡಿನ ಜನತೆಗೆ ನಮಸ್ಕಾರಗಳು. ನಾಳೆ ಅಂದರೆ 17/1/2026 ಶನಿವಾರ 11 ಗಂಟೆಗೆ ಕಾಲೇಜು ವೃತ್ತದಲ್ಲಿ ಇರತಕ್ಕಂಥ ಏನು ಫುಡ್ ಕೋರ್ಟ್ ಮುಂಭಾಗದಲ್ಲಿ ನಡೆಯಲಿರುವ ಕಾರ್ಯಕ್ರಮ. ಈ ಕಾರ್ಯಕ್ರಮ
ನೀರಾವರಿ ವೇದಿಕೆಯಿಂದ ಸನ್ಮಾನ ಶ್ರೀ ಚೀಫ್ ಜಸ್ಟಿಸ್ ಆಗಿರುವಂತಹ ಗೋಪಾಲ್ ಗೌಡರು ಆಗಮಿಸಲಿದ್ದಾರೆ. ಈ ನೀರಾವರಿ ವೇದಿಕೆ ವತಿಯಿಂದ ಜಲಗ್ರಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ದಯವಿಟ್ಟು ಜಿಲ್ಲೆಯಲ್ಲಿರ್ತಕ್ಕಂಥ ಮೂಲೆ ಮೂಲೆಯಿಂದನೂ ಎಲ್ಲರೂ ಬರಬೇಕು. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ನಾನು ಹೃತ್ಪೂರ್ವಕವಾಗಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ. ಸ್ವಲ್ಪ ಕೋಲಾರ ಜಿಲ್ಲೆ ಶಾಶ್ವತ ನೀರಾವರಿ ಹೋರಾಟ ವೇದಿಕೆ ವತಿಯಿಂದ ದಿನಾಂಕ 17/1/2026 ಶನಿವಾರದಂದು ಬೆಳಗ್ಗೆ 11 ಗಂಟೆಗೆ ನಗರದ ವಾಲ್ಮೀಕಿ ವೃತ್ತದಲ್ಲಿ ಏನು ಜೀವಜಲಕ್ಕಾಗಿ ಜಲಾಗ್ರಹ ಸಮಾವೇಶವನ್ನು ಆಯೋಜನೆ ಮಾಡಿದ್ದೀವಿ. ಈ ಸಮಾವೇಶಕ್ಕೆ ಕಾಯ ವಾಚ ಮನಸ್ಸಿನಿಂದ ತಾವೆಲ್ಲರೂ ಆಗಮಿಸಿ, ನಾವು ಆಗಮಿಸ್ತಾ ಇದ್ದೀರಿ, ಮನೆಗೊಬ್ಬರಂತೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಕೋರುತ್ತೇನೆ. ಎಲ್ಲರಿಗೂ ನಮಸ್ಕಾರ. ದಿನಾಂಕ 17/1/2026 ಶನಿವಾರ ಬೆಳಿಗ್ಗೆ 11 ಗಂಟೆಗೆ ಕೋಲಾರ ಎಲ್ಲ ಜಿಲ್ಲಾ ಜನತೆ ವತಿಯಿಂದ ಹಾಗೂ ಕೋಲಾರ ಶಾಶ್ವತ ನೀರಾವರಿ ವೇದಿಕೆ ವತಿಯಿಂದ ಜಲಾಗ್ರಹ ಸಮಾವೇಶ ಹಮ್ಮಿಕೊಂಡಿರ್ತೇವೆ. ಕೋಲಾರದ ಎಲ್ಲ ಜಿಲ್ಲೆಯ ಜನತೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ವಿನಂತಿ. ಸಮಸ್ತ ನಾಗರಿಕರಲ್ಲಿ ಮನವಿ ಮಾಡೋದೇನೆಂದರೆ, ನಾಳೆ 17/1/2026 ಕಾಲೇಜು ಸರ್ಕಲ್ ಮೈದಾನದಲ್ಲಿ ಫುಡ್ ಕೋರ್ಟ್ ಅಂತ ಮಾಡಿದ್ದಾರೆ. ಅಲ್ಲಿ ನೀರಿಗೋಸ್ಕರ ನಾವೆಲ್ಲರೂ ಹೋರಾಟ ಮಾಡುವಂಥ ಸಮಾವೇಶನ ಹಮ್ಮಿಕೊಂಡಿದ್ದೇವೆ. ಕೋಲಾರ ಜಿಲ್ಲೆಯ ತಾಲೂಕಿನ ಎಲ್ಲಾ ಗ್ರಾಮಸ್ಥರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ನೀರಿಗಾಗಿ ನಾವು ಏನು ಹೋರಾಟ ಮಾಡ್ತಾ ಇದ್ದೀವಿ ನೀವೆಲ್ಲ ಕೈ ಜೋಡಿಸಿ ಯಶಸ್ವಿ ಮಾಡಬೇಕಂತ ಮನವಿ ಮಾಡ್ತೇನೆ. ನಮಸ್ತೆ.